ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಒಂದು ಮಹತ್ವದ ರಹಸ್ಯವನ್ನು ತಪ್ಪದೇ ತಿಳ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಾಗಿಲ್ಲ. ಯಾರೋ ಒಬ್ಬ ಸ್ತ್ರೀ ನಿಮ್ಮನ್ನು ಮೌನವಾಗಿ ರಹಸ್ಯವಾಗಿ ಪ್ರೀತಿ ಮಾಡ್ತಿದ್ದಾಳೆ. ನೀವು ಊಹಿಸದ ರೀತಿಯಲ್ಲಿ ಆಕೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಹೊಂದಿದ್ದಾಳೆ. ಈ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ನಿಜವಾಗಿಯೂ ನೀವು ಅದೃಷ್ಟವಂತರು. ವೃಷಭ ರಾಶಿಯವರೇ, ನೀವು ಸ್ವಭಾವದಿಂದ ಶಾಂತಿ, ನಂಬಿಕಸ್ಥ, ಪ್ರಾಮಾಣಿಕತೆ ಮತ್ತು ಪ್ರೀತಿಯಲ್ಲಿ ತುಂಬ ಗಂಭೀರ ಆಗಿರುವವರು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಪ್ರೀತಿ ಮಾಡ್ತೀರಾ, ಆದರೆ ನಿಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ಕೆಲವೊಮ್ಮೆ ಹಿಂಜರಿತೀರಾ. ಇದೇ ಕಾರಣದಿಂದ ನಿಮ್ಮ ಹತ್ತಿರದಲ್ಲೇ ಇರುವ ಒಂದು ಸ್ತ್ರೀ ನಿಮ್ಮ ಮೇಲೆ ಪ್ರೀತಿ ಹೊಂದಿದ್ರೂ ಕೂಡ ಅದು ನಿಮಗೆ ತಿಳಿಯದೇ ಹೋಗ್ತಾ ಇದೆ. ಆಕೆ ಯಾರು ಅಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಸ್ನೇಹಿತೆ ಆಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ಹತ್ತಿರ ಇರುವವಳು ಯಾರಾದರೂ ಒಬ್ಬರು ಆಗಿರ್ಬೋದು. ಆದರೆ ಆಕೆ ತನ್ನ ಪ್ರೀತಿಯನ್ನು ನೇರವಾಗಿ ಹೇಳೋದಿಲ್ಲ. ಯಾಕೆಂದರೆ ನಿಮ್ಮ ಪ್ರತಿಕ್ರಿಯೆಯ ಬಗ್ಗೆ ಆಕೆಗೆ ಭಯ ಇದೆ. ನೀವು ನಿರಾಕರಿಸಿ ಬಿಡ್ತಿರೋ ಅಂತ ಒಂದು ಆತಂಕ ಆಕೆ ಮನಸ್ಸಲ್ಲಿದೆ. ಆದರೆ ಆಕೆಯ ಪ್ರೀತಿ ನಿಜವಾಗಿ ಕೂಡ ಶುದ್ಧವಾಗಿದ್ದು ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ನೀವು ಗಮನಿಸಬೇಕಾದ ಕೆಲವು ಮುಖ್ಯ ಲಕ್ಷಣಗಳು ಇವೆ. ನೀವು ಮಾತನಾಡುವಾಗ ಆಕೆ ಹೆಚ್ಚು ಗಮನದಿಂದ ಕೇಳ್ತಾಳೆ, ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡ್ತಾಳೆ, ಇತರರಿಗಿಂತ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾಳೆ, ನೀವು ಆನ್ಲೈನ್ನಲ್ಲಿದ್ದರೆ ತಕ್ಷಣ ಪ್ರತಿಕ್ರಿಯಿಸ್ತಾಳೆ. ಇವುಗಳನ್ನೆಲ್ಲ ಆಕೆಯ ಪ್ರೀತಿಯ ಸಂಕೇತಗಳಾಗಿರುತ್ತೆ. ಆದರೆ ನೀವು ಇವುಗಳನ್ನು ಗಮನಿಸದೇ ಇದ್ದರೆ ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಳ್ಬಹುದು. ವೃಷಭ ರಾಶಿಯವರ ಒಂದು ದುರ್ಬಲತೆ ಏನಂದರೆ ಕೆಲವೊಮ್ಮೆ ಅತಿಯಾಗಿ ಯೋಚನೆ ಮಾಡಿ ಅವಕಾಶವನ್ನು ತಡೆ ಮಾಡೋದು. ಇದರಿಂದ ಆಕೆ ನಿರಾಸೆಗೊಂಡು ದೂರವಾಗಬಹುದು. ಆದ್ದರಿಂದ ಸಣ್ಣ ಸಂಕೇತಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಘಟನೆ ನಡೀಬಹುದು. ಆಕೆ ನಿಮ್ಮೊಂದಿಗೆ ಫೋನ್ ಕಾಲ್ ಅಥವಾ ಮೆಸೇಜ್ ಮೂಲಕ ಮಾತನಾಡಬಹುದು, ಅಥವಾ ನೇರವಾಗಿ ನಿಮ್ಮ ಮುಂದೆ ಬಂದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು, ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಈ ವಿಷಯ ನಿಮಗೆ ತಿಳಿಬಹುದು. ಈ ಸಂದರ್ಭಗಳಲ್ಲಿ ನೀವು ಗಾಬರಿಯಾಗದೆ ಶಾಂತವಾಗಿ ಪ್ರತಿಕ್ರಿಯಿಸಬೇಕು. ಆಕೆ ನಿಮ್ಮ ಜೀವನಕ್ಕೆ ಬಂದ ನಂತರ ದೊಡ್ಡ ಬದಲಾವಣೆಗಳು ಕಾಣಿಸುತ್ತೆ. ಆರ್ಥಿಕವಾಗಿ ಸ್ಥಿರತೆ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ, ನೀವು ಬಹುಕಾಲದಿಂದ ಕಾಯುತ್ತಿದ್ದ ಜೀವನ ಆರಂಭವಾಗುತ್ತೆ. ಇದು ಕೇವಲ ಪ್ರೀತಿಯಲ್ಲ, ಇದು ದೈವದ ಅನುಗ್ರಹ ಅಂತ ಹೇಳ್ಬಹುದು. ಇತ್ತೀಚೆಗೆ ನೀವು ಒಂದೇ ವ್ಯಕ್ತಿಯನ್ನು ಪದೇ ಪದೇ ನೆನೆಸ್ಕೊಳ್ತಾ ಇದ್ದೀರಾ, ಒಂದೇ ಹೆಸರು ಮತ್ತೆ ಮತ್ತೆ ಕೇಳಿಸ್ತಾ ಇದೆಯಾ, ಒಂದೇ ಕನಸು ಮತ್ತೆ ಮತ್ತೆ ಬೀಳ್ತಾ ಇದೆಯಾ ಅಂದರೆ ಇದು ದೈವಿಕ ಸಂಕೇತ ಆಗಿರ್ಬೋದು. ಆದರೆ ಒಂದು ಎಚ್ಚರಿಕೆ ಇದೆ, ಈ ಅವಕಾಶ ನಿಮ್ಮ ಜೀವನದಲ್ಲಿ ಒಂದೇ ಬಾರಿ ಬರುತ್ತೆ. ನೀವು ಭಯಪಟ್ಟರೆ, ತಡ ಮಾಡಿದರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ಆಕೆ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಆಗಬಹುದು. ಆಕೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾಳೆ, ನೀವು ಆಕೆಯನ್ನು ಗೌರವಿಸ್ತೀರಾ, ಆಕೆಯ ಮಾತುಗಳನ್ನು ಕೇಳ್ತೀರಾ, ಸಣ್ಣ ವಿಷಯಗಳಲ್ಲಿ ಆಕೆಯನ್ನು ಅರ್ಥ ಮಾಡ್ಕೊಳ್ತೀರಾ ಎಂಬುದನ್ನು ಪರೀಕ್ಷೆ ಮಾಡ್ತಾಳೆ. ನೀವು ಈ ಪರೀಕ್ಷೆಯಲ್ಲಿ ಪಾಸಾದರೆ ಆಕೆ ನಿಮ್ಮ ಜೀವನದಲ್ಲಿ ಸದಾ ಕಾಲ ಇರ್ತಾಳೆ. ಆದರೆ ನಿಮ್ಮ ಸುತ್ತಲೂ ಕೆಲವರು ಈ ಸಂಬಂಧವನ್ನು ಅಡ್ಡಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ತಪ್ಪು ಅರ್ಥಗಳನ್ನು ಹುಟ್ಟಿಸಬಹುದು. ಆದ್ದರಿಂದ ನೀವು ಯಾರ ಮಾತನ್ನು ತಕ್ಷಣ ನಂಬೇಡಿ. ನಿಮ್ಮ ಹೃದಯದ ಮಾತನ್ನು ಕೇಳಿ. ಒಂದು ವಿಶೇಷ ಕ್ಷಣ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಬೋದು. ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರನೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆಕೆ ಹೇಳುವ ಮೊದಲ ಮಾತು ಬಹಳ ಮುಖ್ಯ. ನನಗೆ ನಿಮ್ಮೊಂದಿಗೆ ಒಂದು ವಿಷಯ ಹೇಳಬೇಕು, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಅಂತ ಈ ಮಾತು ಕೇಳಿದರೆ ಅದು ಪ್ರೀತಿಯ ಪ್ರಾರಂಭ ಅಂತ ತಿಳ್ಕೊಳ್ಳಿ. ನಿಮ್ಮ ಹಿಂದಿನ ದುಃಖಗಳು ಈಗ ಫಲ ನೀಡ್ತಾ ಇವೆ. ನೀವು ದೇವರನ್ನು ನಂಬಿ ಪ್ರಾರ್ಥನೆ ಮಾಡ್ತಿದ್ರೆ ಆ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬರಬಹುದು. ಒಂದು ಹೆಜ್ಜೆ ನೀವು ಹಾಕಿದರೆ ಆಕೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾಳೆ. ಫ್ರೆಂಡ್ಸ್, ಈ ಅವಕಾಶವನ್ನು ಕೈ ಚೆಲ್ಲಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಈ ರಾಶಿಯವರಿದ್ದರೆ ಅವರಿಗೆ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೀತಿರುವ ಈ ಅದ್ಭುತವನ್ನು ಸ್ವಾಗತಿಸೋಕ್ಕೆ ಸಿದ್ಧರಾಗಿ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.